TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಪ್ಪನಗರ ಜೈಲು ಸೇರಿ ಆಲ್ಮೋಸ್ಟ್ 1.5 ತಿಂಗಳಾಯ್ತು ಬಂತು. ಇನ್ನೊಂದು ಕಡೆ ಪೊಲೀಸರು ಕೂಡ ಚಾರ್ಜ್ ಶೀಟ್ ಹಾಕೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲ ರೀತಿಯ ಎವಿಡೆನ್ಸನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ದಿನ ದಿನ ಕಳೆದಂತೆ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಹೊಸದಾಗಿ ಪೊಲೀಸರಿಗೆ ಸಿಗ್ತಾ ಇದೆ. ಮುಖ್ಯವಾಗಿ ಆತನ ರೇಣುಕಾಸ್ವಾಮಿ ಕೊಲೆ ಆಗ್ತಾನಲ್ಲ ಜೂನ್ 8ನೇ ತಾರೀಕು ಮತ್ತು 9ನೇ ತಾರೀಕು 10ನೇ ತಾರೀಕು ದರ್ಶನ್ ಮನೆಯಲ್ಲಿ ಇದ್ದಂಥ ಏನು CCTV ಕ್ಯಾಮ್ರಾಗಳನ್ನ ಡಿಲೀಟ್ ಆಗಿತ್ತು, ಅಲ್ಲಿದ್ದಂಥ ಫುಟೇಜ್ಗಳು ಡಿಲೀಟ್ ಆಗಿತ್ತು. ಹೈದರಾಬಾದ್ಗೆ ಆ DVRನ ಕಳಿಸಿ ಪೊಲೀಸರು ಅದನ್ನು ರಿಟ್ರೀವ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಮಹತ್ವದ ಸಾಕ್ಷಿಗಳು ಲಭ್ಯವಾಗಿದೆ. ಆ ಒಂದು ಕ್ಯಾಮ್ರಾದಲ್ಲಿ ಅವತ್ತಿನ ದಿನ ರೆಕಾರ್ಡ್ ಆಗಿದೆ. 8ನೇ ತಾರೀಕು ದರ್ಶನ್ ಮನೆಗೆ ಬಂದಿದ್ದು ಅಥವಾ ಏನು ಅಕ್ಯೂಸ್ಗಳು ಅವ್ರ ಮನೆಗೆ ಬಂದು ಮನೆಯಿಂದ ಹೊರಗಡೆ ಹೋಗಿರುವಂಥದ್ದು, 9ನೇ ತಾರೀಕು ಕೂಡ ಯಾರ್ಯಾರು ಮನೆಗೆ ಬರ್ತಾರೆ, ಯಾರ್ಯಾರು ಮನೆಯಿಂದ ಹೊರಗಡೆ ಹೋಗೋದು, ಎಷ್ಟೊತ್ತು ಮನೆಯಲ್ಲಿರ್ತಾರೆ, ಜೊತೆಗೆ ಅವರು ಆ ಸಂದರ್ಭದಲ್ಲೇ ಇದ್ದಾಗ ಅಲ್ಲಿಯ ಟವರ್ ಲೊಕೇಶನ್, ಮೊಬೈಲ್ ಟವರ್ ಲೊಕೇಶನ್ ಇರ್ಬೋದು, 10ನೇ ತಾರೀಕಿಂದ ಇರ್ಬೋದು. ಹೀಗಾಗಿ ಈ 3 ದಿನಗಳ ಕಾಲ, ಯಾಕೆಂದರೆ 11ನೇ ತಾರೀಕು ಪೊಲೀಸರು ದರ್ಶನನ್ನು ಅರೆಸ್ಟ್ ಮಾಡುವಂಥದ್ದು. ಹಾಗಾಗಿ 8, 9, 10ನೇ ತಾರೀಕು ಆ ಮನೆ ಮತ್ತು ಮನೆ ಒಳಗಡೆ ಇರುವಂಥದ್ದು ಏನೇನು ಆ್ಯಕ್ಟಿವಿಟೀಸ್ ಇತ್ತು, ಯಾರ್ಯಾರು ಮನೆ ಒಳಗಡೆ ಬಂದಿದ್ದರು, ಯಾರ್ಯಾರು ಮನೆಯಿಂದ ಹೊರಗಡೆ ಹೋಗಿದ್ರು, ಎಷ್ಟೊತ್ತು ಮನೆಯಲ್ಲಿದ್ದರು, ಜೊತೆಗೆ ಅವರ ಟವರ್ ಲೊಕೇಶನ್ ಎಲ್ಲವೂ ಕೂಡ ಪೊಲೀಸರಿಗೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಸಾಕ್ಷಿ ಆಗ್ಬೋದು. ಅದು ಕೂಡ ಪೊಲೀಸರಿಗೆ ಈಗ ಸಿಕ್ಕಿದೆ. ಮತ್ತೊಂದು, ಈ ಬಾಡಿಯನ್ನು ರೇಣುಕಾಸ್ವಾಮಿ ಏನು ಶೆಡ್ಡಿಂದ ಬಾಡಿ ತೊಗೊಂಡೋಗಿ ಡಿಸ್ಪೋಸ್ ಮಾಡ್ತಾರಲ್ಲ, ಆ ವೆಹಿಕಲ್ ಯೂಸ್ ಮಾಡ್ತಾರಲ್ಲ, ಅಲ್ಲಿ ವೆಹಿಕಲ್ ಯೂಸ್ ಮಾಡಿದಾಗ ಅಲ್ಲಿ ಫಿಂಗರ್ ಪ್ರಿಂಟ್ಗಳು, ಅಕ್ಯೂಸ್ಗಳು ಯಾರ್ಯಾರು ಅದನ್ನು ತೊಗೊಂಡೋಗಿ ಡಿಸ್ಪೋಸ್ ಮಾಡೋದು, ಆ ಫಿಂಗರ್ ಪ್ರಿಂಟು ಮತ್ತು ಅಕ್ಯೂಸ್ ಫಿಂಗರ್ ಪ್ರಿಂಟು ಕೂಡ ಕಂಪ್ಲೀಟಾಗಿ ಮ್ಯಾಚ್ ಆಗೋಗ್ಬಿಟ್ಟಿದೆ. ಇದು ಪ್ರಮುಖವಾಗಿ ಪೊಲೀಸರಿಗೆ ಸಿಕ್ಕಂಥ ಮಹತ್ವದ ಒಂದು ಎವಿಡೆನ್ಸು. ಮತ್ತೊಂದು ಮುಖ್ಯವಾಗಿ ಇದಲ್ಲದೆ ಜೈಲಿಂದ ಈಗಾಗಲೇ ಸಾಕ್ಷಿಗಳಿಗೆ ಥ್ರೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಹೊರಗಡೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಒಂದು NCR ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸಾಕ್ಷಿಗಳು ಮುಂದೆ ಅಂದರೆ ಕೋರ್ಟು ಟ್ರಯಲ್ ಚಾರ್ಜ್ ಶೀಟ್ ಹಾಕಾದ್ಮೇಲೆ ಟ್ರಯಲ್ ಶುರು ಆಗುತ್ತೆ. ಈಗಾಗಲೇ ಯಾವುದೇ ರೀತಿ ಈಗಲಿಂದನೇ ಕೂಡ ಒಂದು ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಹೊರಗಡೆ ಬಂದಿದೆ. ಆದರೆ FIR ಮಾಡ್ಕೊಂಡಿಲ್ಲ. ಫಸ್ಟ್ ಅದನ್ನು ಪ್ರಿಲಿಮಿನರಿ ಬಂದಂಥ ಇನ್ಫಾರ್ಮೇಷನ್ ಮೇಲೆ ಒಂದು NCR ಮಾಡ್ಕೊಂಡಿದ್ದಾರೆ. ಯಾರ ನಂಬರಿಂದ ಹೊರಗಡೆ ಬಂದಿದೆ, ಜೈಲಿಂದ ಯಾವ ನಂಬರಿಂದ ಹೊರಗಡೆ ಬಂದಿದೆ, ಅಥವಾ ಹೊರಗಡೆ ಇದ್ದವರು ಯಾರು ಧಮಕಿ ಆಗ್ತಾ ಇದ್ದಾರೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅದನ್ನು ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಎನ್ಕ್ವೈರಿಯನ್ನು ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ. ಇನ್ನು ಇದಲ್ದಲೇ ಮತ್ತೊಂದು ಇನ್ಫಾರ್ಮೇಷನ್, ಮತ್ತೊಂದು ಪೊಲೀಸರಿಗೆ ಪ್ರಮುಖವಾಗಿ ಸಿಕ್ಕಿದ್ದು ಈ ರೇಣುಕಾಸ್ವಾಮಿಯ ಮೊಬೈಲನ್ನು ಕೊಲೆ ಮಾಡಿದಂಥ ಆರೋಪಿಗಳು ಮೊಬೈಲನ್ನು ಬಾಡಿಯನ್ನು ಡಿಸ್ಪೋಸ್ ಮಾಡ್ತಾರೆ. ಆತನ ಮೊಬೈಲನ್ನು ಯಾರಿಗೂ ಸಿಗಬಾರ್ದು ಅಂತ ಡ್ರೈನೇಜ್ ಒಳಗಡೆ ಮೋರಿ ಒಳಗಡೆ ಹಾಕ್ಬಿಡ್ತಾರೆ. 3-4 ದಿನ ಪೊಲೀಸರು ಹಗಲು ರಾತ್ರಿ ಅಂದರೆ ಅದನ್ನು ಹುಡುಕಾಟ ಮಾಡ್ತಾರೆ ಮೊಬೈಲ್, ಯಾಕೆಂದರೆ ಪ್ರಮುಖವಾಗಿ ಭಾಳ ಇಂಪಾರ್ಟೆಂಟ್ ಸಾಕ್ಷಿ ಆಗುತ್ತೆ. ಆದರೆ ಕೊನೆಗೂ ಆ ಮೊಬೈಲ್ ಸಿಗೋದಿಲ್ಲ. ಹಾಗಂತ ಪೊಲೀಸರು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಆತ ಬಳಕೆ ಮಾಡ್ತಾ ಇದ್ದ ಯಾವ ನಂಬರ್ ಇತ್ತು, ಮತ್ತೊಂದು ಸಿಮ್ ಕಾರ್ಡನ್ನು, ಅದೇ ನಂಬರಿನ ಸಿಮ್ ಕಾರ್ಡನ್ನು ಸರ್ವಿಸ್ ಪ್ರೊವೈಡರಿಂದ ತಗೊಂಡಂಥ ಪೊಲೀಸರು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋತಾರೆ. ಜೊತೆಗೆ ಆತನ ಸೋಷಲ್ ಮೀಡಿಯಾ ಅಂದರೆ ಮುಖ್ಯವಾಗಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅಕೌಂಟ್ಗಳನ್ನೆಲ್ಲವೂ ಕೂಡ ಏನು ಡಿಆಕ್ಟಿವ್ ಇರುತ್ತೆ ಆ್ಯಕ್ಟಿವ್ ಮಾಡ್ಕೋತಾರೆ. ಯಾರ್ಯಾರು ಅವನು ಲಾಸ್ಟ್ ರೇಣುಕಾಸ್ವಾಮಿ ಯಾರ್ಯಾರಿಗೆ ಮೆಸೇಜನ್ನು ಕಳಿಸಿದ್ದ, ಏನಂತ ಮೆಸೇಜ್ ಕಳಿಸಿದ್ದ, ಪವಿತ್ರ ಗೌಡಂಗೆ ಮೆಸೇಜ್ ಅಂತ ಏನು ಕಳಿಸಿದ್ದ, ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಏನೇನು ಪೋಸ್ಟ್ ಮಾಡ್ಕೊಂಡಿದ್ದ, ಜೊತೆಗೆ ಈಗ ಸಂಬಂಧಪಟ್ಟಂತೆ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ ಅಂತ ಏನಿತ್ತು ಅದನ್ನೆಲ್ಲವೂ ಕೂಡ ಈಗ ಪೊಲೀಸರು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ಪೂರಕವಾದ ಸಾಕ್ಷಿಗಳು ಪೊಲೀಸರಿಗೆ ಲಭ್ಯವಾಗಿದೆ. ಇದು ಕೂಡ ದರ್ಶನ್ಗೆ ಎಲ್ಲೋ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಾಗ್ಬೋದು. ಈ ಥರ ಪ್ರತಿ ದಿನ ಹೊಸ ಸಾಕ್ಷಿಗಳು ಪೊಲೀಸರಿಗೆ ಕೈ ಲಭ್ಯವಾಗ್ತದೆ. ಯಾಕೆಂದರೆ ಚಾರ್ಜ್ ಶೀಟ್ ಹಾಕೋಕ್ಕೆ ಇನ್ನೂ ಕೂಡ ಸಾಕಷ್ಟು ಟೈಮ್ ಇದೆ. ಅದ್ರ ಮಧ್ಯದಲ್ಲಿ ಪೊಲೀಸರು ಈಗಾಗಲೇ ಪೊಲೀಸರಿಗೆ ಅಫಿಷಿಯಲ್ ಆಗಿರುವಂಥ 180ಕ್ಕೂ ಹೆಚ್ಚು ಸಾಕ್ಷಿಗಳು, ಇನ್ನು ದಿನ ಕೂಡ ಈ ರೀತಿ ಹೊಸ ಸಾಕ್ಷಿಗಳು ಸಿಕ್ಕಿರೋದು ಬಹುಶಃ ಮುಂದೆ ಟ್ರಯಲ್ ಟೈಮಲ್ಲಿ ಅಥವಾ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಾದ್ಮೇಲೆ ಟ್ರಯಲ್ ಟೈಮಲ್ಲಿ ಅದನ್ನು ಫೇಸ್ ಮಾಡೋಕ್ಕೂ ಕೂಡ ದರ್ಶನ್ ಮತ್ತು ಆತನ ಏನು ಈ ಒಂದು ಅಕ್ಯೂಸ್ಗಳಿದ್ದಾರೆ ಅವರು ಯಾವ ರೀತಿ ಅದನ್ನು ಡಿಫೆನ್ಸ್ ಮಾಡ್ಕೋತಾರೆ, ಯಾವ ರೀತಿ ಅದಕ್ಕೆ ವಿರುದ್ಧ ಇವರು ಕೂಡ ಅದಕ್ಕೆ ಎವಿಡೆನ್ಸನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ.